ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ತಮ್ನೆಲ್ ಆಲ್ರೆಡಿ ನೋಡಿದೀರಾ. ಎಸ್, ಇದು ಕಂಪ್ಲೀಟ್ಲಿ ಯೂಸ್ಫುಲ್ ಆಗಿರೋಂತ ವಿಡಿಯೋ. ಏನಪ್ಪಾ ಅಂದ್ರೆ ಸ್ಯಾರಿ ಬಿಸ್ನೆಸ್. ಓಕೆ, ಇವಾಗ ತುಂಬಾ ಜನ ಹೆಣ್ಮಕ್ಳು ಬಿಸ್ನೆಸ್ ಮಾಡ್ಬೇಕು ಅಂತ ಇರ್ತೀರಾ. ಆಚೆ ಹೋಗಕ್ಕಾಗಲ್ಲ, ಮನೇಲಿ ಸಪೋರ್ಟ್ ಇರಲ್ಲ, ಕೈಯಲ್ಲಿ ಎಷ್ಟಿದೆಯೋ ದುಡ್ಡು ಅಷ್ಟ್ರಲ್ಲೇ ಏನಾದ್ರೂ ಒಂದು ಮನೇಲೆ ಉಪಯೋಗ ಆಗುವಂತದ್ದು, ಪ್ರಾಫಿಟ್ ಬರುವಂತದ್ದು ಏನಾದ್ರು ಮಾಡ್ಬೇಕು ಅಂತ, ಇನ್ಕ್ಲೂಡಿಂಗ್ ಮೀ, ಎಲ್ರು ಹೆಣ್ಮಕ್ಳು ಅನ್ಕೊಂಡಿರ್ತಾರೆ. ಹೆಣ್ಮಕ್ಳೇ ಅಂತಲ್ಲ, ಗಂಡ್ಮಕ್ಳು ಸಹ ಮಾಡುವಂತ ಬಿಸ್ನೆಸ್ ಸ್ಯಾರಿ ಬಿಸ್ನೆಸ್. ಸೊ ಬೇಸಿಕಲಿ ಇವಾಗ ನಾನು ಹತ್ತತ್ರ 3 ತಿಂಗಳಾಗ್ತಾ ಬರ್ತಾ ಇದೆ ನಾನು ಈ ಬಿಸ್ನೆಸ್ ಸ್ಟಾರ್ಟ್ ಮಾಡಿ. ನನ್ಗೂ ಏನ್ ತಲೆ ಬುಡ ಏನೂ ಗೊತ್ತಿರ್ಲಿಲ್ಲ. ಬಟ್ ನಾನ್ ಎಷ್ಟು ತಿಳ್ಕೊಂಡಿದೀನಿ ಇದ್ರಲ್ಲಿ ಅನ್ನೋದನ್ನ ನಿಮ್ಗೂ ಕೂಡ ಹೇಳೋಣ ಅಂತ. ಕೆಲವಷ್ಟು ಜನಗಳಿಗೆ ಗೊಂದಲ ಇರುತ್ತೆ, ಮತ್ತೆ ಯಾರನ್ನು ಗೈಡ್ ಮಾಡಲ್ಲ. ಹಿಂಗೆ ನಮ್ ತರಾನೇ ಒಂದು ಯೂಟ್ಯೂಬ್ ಚಾನಲ್ ನೋಡಿನೋ ಜನದ ಹತ್ರ ವಿಷಯ ತಿಳ್ಕೊಂಡು ಹೇಳ್ತಾರೆ. ಬಟ್ ಯಾರೂ ಕೂಡ ಬಿಟ್ಕೊಡಲ್ಲ ಬಿಸ್ನೆಸ್ ಸೀಕ್ರೆಟ್ಸ್, ಆಯ್ತಾ. ಅದೊಂದು ನಾನ್ ಲಾಸ್ಟ್ ವಿಡಿಯೋದಲ್ಲಿ ಕೆಲವೊಂದಷ್ಟು ಟಿಪ್ಸ್ ಹೇಳಿದ್ದೆ, ಅಷ್ಟು ಬಿಟ್ರೆ ಇನ್ ಡೀಟೇಲ್ ಆಗಿ ನಾನು ಏನು ಹೇಳಿರ್ಲಿಲ್ಲ. ಬಟ್ ಇವಾಗ ನಾನು ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ. ವಿಡಿಯೋ ಕಂಟಿನ್ಯೂಸ್ ನೀವು ನೋಡ್ಲೇಬೇಕು, ನಿಮ್ ಉಪಯೋಗ ಖಂಡಿತ ಆಗುತ್ತೆ. ಎಲ್ಲೂ ಸ್ಕಿಪ್ ಮಾಡಕ್ ಹೋಗ್ಬೇಡಿ. ನಾನು ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ. ಒಂದ್ 18ರಿಂದ 20 ಪಾಯಿಂಟ್ಸ್ ನನಗೆ ಎಷ್ಟು ಗೊತ್ತು ಅಷ್ಟು ನಿಮ್ ಜೊತೆ ನಾನು ಶೇರ್ ಮಾಡ್ಕೊಂತೀನಿ ಇವಾಗ. ಸೊ ಓಕೆ, ಇವಾಗ ಫಸ್ಟ್ ಥಿಂಗು ನಮ್ಮ ಹತ್ರ ದುಡ್ಡಿರ್ಬೇಕು. ದುಡ್ಡು ಇದೆ, ಇವಾಗ ನಮ್ಮ ಹತ್ರ ದುಡ್ಡು ಇದೆ ಅನ್ನೋವಾಗ ನಮ್ಗೆ ತಲೆಗಳು ಓಡ್ತಾ ಇರುತ್ತೆ. ಏನ್ ಮಾಡೋದು ಇದ್ರಲ್ಲಿ ಖರ್ಚು ಮಾಡೋದ, ಇದನ್ನೇ ಹಾಕಿ ಬಂಡವಾಳ ಅಂತ ಹಾಕಿ ನಾವು ಪ್ರಾಫಿಟ್ ತೆಗೆಯೋದ, ತುಂಬಾ ಆಲೋಚನೆಗಳು ಬರ್ತಾ ಇರುತ್ತೆ ನಮ್ಗೆ. ಎಸ್, ಆಬ್ವಿಯಸ್ ಆಗಿ ಕೆಲವೊಂದಷ್ಟು ಜನ ಇವಾಗ ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ ಎಲ್ರು ಮನೆಗೆ ಒಬ್ರೊಬ್ರು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ, ಎಸ್ಪೆಷಲಿ ಸ್ಯಾರಿ ಬಿಸ್ನೆಸ್. ಸೊ ಇವಾಗ ನಾನು ಹೇಳ್ತೀನಿ ನಿಮ್ಗೆ ನಾನ್ ಎಷ್ಟು ಇನ್ವೆಸ್ಟ್ ಮಾಡಿದೆ ಅಂಡ್ ನಾನ್ ಎಷ್ಟು ಪ್ರಾಫಿಟ್ ತೆಗ್ದೆ ಅಂತ, ಅದನ್ನೆಲ್ಲ ನಾನು ಲಾಸ್ಟ್ ಅಲ್ಲಿ ಹೇಳ್ತೀನಿ. ಸೊ ಎಸ್, ಇವಾಗ ನೀವು ಸೀರೆ ಬಿಸ್ನೆಸ್ ಮಾಡ್ಬೇಕು ಅಂತ ಮೈಂಡ್ ಅಲ್ಲಿ ಫಿಕ್ಸ್ ಆಗ್ಬಿಟ್ಟಿದ್ದೀರಾ. ಓಕೆ, ನಿಮ್ ಹತ್ರ ದುಡ್ಡಿದೆ ಇವಾಗ. ಓಕೆ, ನೆಕ್ಸ್ಟ್ ಪ್ರೊಸೆಸ್ ನೀವೇನ್ ಮಾಡ್ತೀರಾ ಅಂತಂದ್ರೆ, ಇದು ಎಲ್ರು ಹಿಂಗೆ ಮಾಡ್ತಾರೆ ಅಂತಲ್ಲ, ಕೆಲವೊಂದಷ್ಟು ಜನಕ್ಕೆ ಹೆಂಗಿರುತ್ತೆ ಅಂದ್ರೆ, ಏನೋ ಒಂದ್ ಒಳ್ಳೇದು ಕೆಟ್ಟದ್ದು ಅಂತಂದ್ರೆ ಶಾಸ್ತ್ರ ಕೇಳೋದಿರುತ್ತೆ. ಹೋಗಿ ಶಾಸ್ತ್ರ ಕೇಳೋದು, ಇವಾಗ ನಮ್ಗೆ ಇದ್ ಬಿಸ್ನೆಸ್ ಆಗ್ ಬರುತ್ತಾ ಏನು ಎತ್ತ ಅಂತ ಕೇಳ್ತೀರಾ. ಓಕೆ, ಅವ್ರ ಲಾಭ ನಷ್ಟ ಆಗುತ್ತೆ ಇಲ್ಲ ಎಲ್ಲ ಹೇಳ್ಬಿಡ್ತಾರೆ. ಅಂಡ್ ನೆಕ್ಸ್ಟ್ ಪ್ರೊಸೀಜರ್ ಏನ್ ಮಾಡ್ತೀವಿ, ಓಕೆ ಆಗುತ್ತೆ ಅನ್ನೋದಾದ್ರೆ. ಅಂಡ್ ಇನ್ನೊಂದ್ ಏನಪ್ಪಾ ಅಂತಂದ್ರೆ, ನನ್ ಬಿಸ್ನೆಸ್ ಸ್ಟಾರ್ಟ್ ಮಾಡೋವಾಗ ನಾನು ಎಲ್ಲೂ ಹೋಗಿ ಕೇಳಿಲ್ಲ, ನಾನು ಸ್ಟಾರ್ಟ್ ಮಾಡ್ಲಾ ಬೇಡ್ವಾ, ನನ್ಗಾಗುತ್ತಾ ಬರಲ್ವಾ ಏನೂ ಕೇಳಿಲ್ಲ. ಒಂದೇ ಮನ್ಸಲ್ಲಿ ದುಮ್ಕಿದ್ದು ನಾನು. ಸೊ ಹಂಗೆ ಅವ್ರವ್ರ ಇಷ್ಟ, ಅದು ಅವ್ರವ್ರ ಅಭಿಪ್ರಾಯ, ಕೇಳ್ಕೊಬಹುದು. ನೆಕ್ಸ್ಟ್ ಆಯ್ತು, ನಮ್ಗೆ ಬರುತ್ತೆ. ನೆಕ್ಸ್ಟ್ ಪ್ರೊಸೀಜರ್ ಏನು, ನೀವು ಮನೇಲಿ ಮಾಡ್ತೀರಾ ಶಾಪ್ ಇಡ್ತೀರಾ, ಅದು ನಿಮಗ್ ಬಿಟ್ಟಿದ್ದು. ನನ್ ಅನಿಸಿಕೆ ಕೇಳೋದಾದ್ರೆ ಮನೆಯಲ್ಲೇ ಸ್ಟಾರ್ಟ್ ಮಾಡಿ. ಇನಿಷಿಯಲ್ ಸ್ಟೇಜ್ ಅಲ್ಲಿ ಮನೇಲಿ ಸ್ಟಾರ್ಟ್ ಮಾಡಿದ್ರೇನೆ ತುಂಬಾ ಒಳ್ಳೇದು. ಯಾರಿಗಿದು ಅನ್ವಯ ಆಗುತ್ತೆ ಅಂತಾರ, ನಂತರ ಸ್ಮಾಲ್ ಆಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡೋರಿಗೆ ಮನೇಲಿ ಮಾಡ್ರೆ ತುಂಬಾ ಅನುಕೂಲ. ನೆಕ್ಸ್ಟ್ ದೊಡ್ಡದು ನೀವು ಪೊಸಿಷನ್ ಹೋದಾಗ, ಈ ಸ್ಟಾರ್ಟಿಂಗ್ ಸ್ವಲ್ಪ ಹೋದಾಗ ಬೇಕಾದ್ರೆ ನೀವು ಹ್ಯೂಜ್ ಇನ್ವೆಸ್ಟ್ಮೆಂಟ್ ಮಾಡಿದಾಗ ನೀವು ಅಂಗಡಿ ಓಪನ್ ಮಾಡಿದ್ರೆ ತುಂಬಾ ಒಳ್ಳೇದು. ಸ್ಟಾರ್ಟಿಂಗೇನೆ ನೀವು ಅಂಗಡಿ ಮೇಲೆ ಬಂಡವಾಳ ಹಾಕಕ್ ಹೋಗ್ಬೇಡಿ. ಕೈಯಲ್ಲಿ 10,000 ಇದ್ರೆ 10,000 ಸೀರೆ ತಂದ್ಬಿಟ್ಟು ಮಾಡಿ, 20,000 ತಂದ್ಬಿಟ್ಟು ಮಾಡಿ. ಅದನ್ ಬಿಟ್ಬಿಟ್ಟು 50,000 1 ಲಕ್ಷ ನೀವು ಅಂಗಡಿ ಮೇಲೆ ಹಾಕ್ಬಿಟ್ಟು ಮಾಡ್ತೀವಿ ಅನ್ನೋದೆಲ್ಲ ತಪ್ಪು ಕೆಲಸ ಮಾಡೋದಕ್ ಹೋಗ್ಬೇಡಿ. ಓಕೆನಾ. ಅಂಡ್ 4ನೇ ಪಾಯಿಂಟ್ ಏನಪ್ಪಾ ಅಂತಂದ್ರೆ, ಇಷ್ಟೆಲ್ಲ ಆಯ್ತು, ಮನೇಲಿ ಮಾಡ್ತೀರಿ ಅಂತ ಅನ್ಕೊಳ್ಳಿ, ಆಯ್ತಾ. ಎಲ್ಲಿನ ಸೀರೆ ತತ್ತೀರಾ, ಚಿಕ್ಕಪೇಟೆಗೆ ಓಡೋಗ್ಬಿಡ್ತೀವಿ. ಆ ತಪ್ಪು ಕೆಲಸ ಮಾತ್ರ ಯಾರು ಮಾಡಕ್ ಹೋಗ್ಬಿಡಿ. ಎಲ್ಲೋ 1% ಅಷ್ಟೇ ನಿಮಗ್ ಒಳ್ಳೆ ಕ್ವಾಲಿಟಿ ಸೀರೆ ಸಿಗೋದು. ಅದು ಬಿಟ್ಟು ನಿಮ್ಗೆ ಅಂತ ಗುಡ್ ಕ್ವಾಲಿಟಿ ನೀವು ಲೈಫ್ ಲಾಂಗ್ ಮೇಂಟೈನ್ ಮಾಡ್ತೀರಾ ಅಂತಂದ್ರೆ ಅಂತ ಗುಡ್ ಕ್ವಾಲಿಟಿ ಎಲ್ಲ ಸಿಗಲ್ಲ. ಏನಕ್ಕೆ ಗೊತ್ತಾ ನೋಡಿ, ಸೀರೆಲಿ 3-4 ತರ ಕ್ವಾಲಿಟೀಸ್ ಇದೆ ನಾನ್ ನೋಡಿರೋ ಮಟ್ಟಕ್ಕೆ. ಇವಾಗ ನೀವು ನಾನ್ ಅವತ್ತಿಂದಾನು ಹೇಳ್ತಾನೆ ಇದೀನಿ, ನೀವು ಬೆಸ್ಟ್ ಕ್ವಾಲಿಟಿ ಮೇಂಟೈನ್ ಮಾಡ್ಬೇಕು. ಇವಾಗ ನೋಡಿ, ಸೀಸನ್ ಅಂತ ಇದೆ, ಎರಡ್ ತರ ಜನಗಳು ಇರ್ತಾರೆ. ಇಲ್ಲ, ನಾನ್ ಬರೀ ಸೀಸನ್ ಬಂದಾಗ ಮಾತ್ರ ನಾನ್ ಸೀರೆಗಳು ಹಾಕ್ತೀನಿ. ಯುಗಾದಿ, ಸಂಕ್ರಾಂತಿ, ಆಷಾಢ ಮುಗಿದ್ಮೇಲೆ ಈ ದೀಪಾವಳಿ, ವರಮಹಾಲಕ್ಷ್ಮಿ, ಗಣೇಶ ಹಬ್ಬಕ್ಕೆ ಮಾತ್ರ ನಾನು ಹಾಕ್ಬಿಟ್ಟು ಬಿಟ್ಬಿಡ್ತೀನಿ. ಅದಾದ್ಮೇಲೆ ನಾನು ಓಡ್ಸಲ್ಲ ಅನ್ನೋರ್ದು ಒಂದು ಕ್ಯಾಟಗರಿ ಇರುತ್ತೆ. ಇಲ್ಲ, ನಾನು 365 ಡೇಸು ನಾನು ಸಾಯೋವರೆಗೂ ನಾನು ಸೀರೆ ಬಿಸ್ನೆಸ್ ಮಾಡ್ತೀನಿ ಅನ್ನೋರು, ಖಂಡಿತ ನೀವು ಮ್ಯಾನುಫ್ಯಾಕ್ಚರರ್ನ ಹುಡ್ಕೊಳ್ಳಿ, ಸ್ಯಾರಿ ಡೈಯಿಂಗ್ ಮಾಡೋರ್ನ ಹುಡ್ಕೊಳ್ಳಿ. ಅದು ಪ್ರೀಮಿಯಂ ಕ್ವಾಲಿಟಿ ಇರ್ಬೇಕು, ಸೀರೆ ತೆಳ್ಳಗಿರ್ಬಾರ್ದು, ಇದೆಲ್ಲ ಇರುತ್ತೆ. ಅದೆಲ್ಲ ನೀವು ನೀವು ಕರೆಕ್ಟ್ ಆಗಿರೋರ್ನ ನೀವು ಹುಡ್ಕೊಂಡ್ರೆ ನಿಮ್ಗೆ ಒಳ್ಳೆ ಲಾಭ ಇರುತ್ತೆ ಖಂಡಿತ. ಓಕೆನಾ.
ದಯವಿಟ್ಟು ನೀವು ಪಟ್ಟಂತ ಹೋಗಿ ಚಿಕ್ಕಪೇಟೆ, ಅದು ತುಂಬಾ ದೊಡ್ಡ ಸಾಗರ, ಹೋಗಿ ಅದ್ರಲ್ಲಿ ಬೀಳಕ್ ಹೋಗ್ಬೇಡಿ. ರಿಟರ್ನ್ ಇರಲ್ಲ, ಎಕ್ಸ್ಚೇಂಜ್ ಇರಲ್ಲ, ಡ್ಯಾಮೇಜ್ ಇರುತ್ತೆ, ಒಳಗಡೆ ತೆಗೆದು ನೋಡಕ್ ಬಿಡಲ್ಲ, ತುಂಬಾ ಗೋಜ್ಗಳಿರುತ್ತೆ. ಎಲ್ಲೋ ಅಪರೂಪ ನಮ್ಗೆ ಒಳ್ಳೆ ಅಂಗಡಿ ಸಿಗೋದು ಚಿಕ್ಕಪೇಟೆಲಿ. ಖಂಡಿತ ಆ ತಪ್ಪು ಕೆಲಸ ಮಾಡಕ್ ಹೋಗ್ಬೇಡಿ. ಹುಡುಕಿ 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 ಸಿಗುತ್ತೆ ನಿಮ್ಗೆ. ಓಕೆನಾ? ಅಂಡ್ ನೆಕ್ಸ್ಟ್ ನೀವು ಆ ಇಷ್ಟೆಲ್ಲ ಸ್ಯಾರಿ ಎಲ್ಲ ಹುಡುಕ್ಬಿಟ್ಟಿದ್ದೀರಾ, ಎಲ್ಲಿ ಏನ್ ಸಿಗುತ್ತೆ ಎಲ್ಲ ಗೊತ್ತು ನಿಮ್ಗೆ. ಹೆಸರು ಇಟ್ಕೊಳ್ಳಿ. ನಿಮ್ಮ ಬಿಸ್ನೆಸ್ಗೆ ಒಂದು ಹೆಸರು ಬೇಕೇ ಬೇಕು. ಯೂನಿಕ್ ಆಗಿ ಇಟ್ಕೊಳ್ಳಿ, ಯಾರು ಇಟ್ಟಿರ್ಬಾರ್ದು. ಅಂಡ್ ಅದೇನಂತಾರೆ ಪಿಕ್ಚರು ಅಷ್ಟೇನೆ ಯಾರು ಇಟ್ಟಿರ್ಬಾರ್ದು, ಆ ತರ ನೀವ್ ಇಟ್ಕೊಂಡು ಮಾಡ್ಕೊಳ್ಳಿ. ಆಮೇಲೆ ಒಂದು ಬುಕ್ ಮೇಂಟೈನ್ ಮಾಡ್ಲೇಬೇಕಾಗಿರುತ್ತೆ ನೀವು. ಓಕೆನಾ? ಇದ್ ನಾನೇನ್ ಹೇಳೋದೇ ಬೇಡ, ಎಲ್ರು ಮೇಂಟೈನ್ ಮಾಡೇ ಮಾಡ್ತೀರಾ. ಆಮೇಲೆ ಇನ್ನೊಂದೇನು ಅಂತಂದ್ರೆ ಇದು ಪೋಸ್ಟಲ್ ಕವರ್, ಆಮೇಲೆ ಮಾಮೂಲಿ ಗಮ್ ಟೇಪು, ಏನೇನೋ ಇರುತ್ತಲ್ಲ, ಸೀಸರ್ಸ್, ಅದೆಲ್ಲ ನೀವು ಆನ್ಲೈನ್ ಅಲ್ಲಿ ತಗೊಳೋದ್ಕು ಸಾರಿ ಆನ್ಲೈನ್ ಅಲ್ಲಿ ತಗೊಳೋದ್ಕು ನೀವು ಅಂಗಡಿಗೆ ಹೋಗಿ ಕಣ್ಣಲ್ಲಿ ನೋಡಿ ತಗೊಳೋದ್ಕು ತುಂಬಾ ವ್ಯತ್ಯಾಸಗಳಿರುತ್ತೆ. ಚಿಕ್ಕಪೇಟೆಯಲ್ಲಿ ತುಂಬಾ ಚೆನ್ನಾಗಿ ಸಿಗುತ್ತೆ ಕವರ್ಸ್ ಗಳು. ನೀವು ಹೆಸರು ನಿಮ್ಮ ಇದ್ರ ಮೇಲೆ ಮಾಡಿಸ್ತೀರಾ ಕವರ್ ಗಳ ಮೇಲೆ ಅಂತಂದ್ರೆ ಅದೂ ಸಿಗುತ್ತೆ. ಕಸ್ಟಮೈಸೇಷನ್ ಅದೆಲ್ಲ ಮಾಡಿಸ್ಕೊಬಹುದು. ಆಮೇಲೆ ಇನ್ನ ಒಂದು ಟಿಪ್ಸ್ ಹೇಳ್ತೀನಿ ಕೇಳಿ ನಿಮ್ಗೆ. ಏನಪ್ಪಾ ಅಂತಂದ್ರೆ ನಾನ್ ಫಾಲೋ ಮಾಡ್ತಾ ಇರೋದು ಏನು ಅಂತಂದ್ರೆ, ನಾನು 1 ಸೀರೆನೆ ತಗೊಂಡು ಇಲ್ಲ 50 ಸೀರೆನೆ ತಗೊಂಡ್ಲಿ, ನಾನು ಡೈರೆಕ್ಟ್ ನಾನು ಹೋಗಿ ನೋಡಿ, ಕೈಯಲ್ಲಿ ಬಟ್ಟೆ ಮುಟ್ ನೋಡಿ, ಅದು ಕಣ್ಣಲ್ಲಿ ನೋಡಿದ್ರೇನೆ ನಾನು ಎತ್ಕೊಂಡ್ ಬರೋದು. ಇಲ್ಲ ಇವಾಗ ನನ್ ಪೋಟರ್ ಮಾಡಿ ಅಂದ್ರು ಮಾಡ್ಬಿಡ್ತಾರೆ, ಕಳ್ಸಿ ಅಂತಾದ್ರು ಕಳ್ಸ್ಬಿಡ್ತಾರೆ. ಬಟ್ ನಾನು ಆ ತರ ಮಾಡಲ್ಲ. ನಾನೇ ಕಣ್ಣಲ್ಲಿ ನೋಡ್ಬೇಕು, ಕಲರ್ ಹೆಂಗಿದೆ ಅಂತ ನೋಡ್ಬೇಕು, ಕ್ವಾಲಿಟಿ ನೋಡ್ಬೇಕು, ಆ ತರ ನಾನು ಎತ್ಕೊಂಡ್ ಬರೋದು. ಯಾವ್ದೇ ಕಾರಣಕ್ಕೂ ನೀವ್ ಕಣ್ಣಲ್ಲಿ ನೋಡ್ದಿರಾ ಬಟ್ಟೆ ಎತ್ಕೊಂಡ್ ಬರಬೇಡಿ, ಇಲ್ಲ ಬಟ್ಟೆನ ಆರ್ಡರ್ ಮಾಡಬೇಡಿ. ಯಾರಿಗ್ ಹೇಳ್ತಾ ಇದ್ದೀನಿ ಇದು ಅಂತಂದ್ರೆ, ಬಲ್ಕ್ ಆಗಿ ನಾವು ಹಾಕಿಸ್ಕೊತೀವಿ ನೋಡಿ, ನೀವು ಹೆಂಗೆ ಕ್ವಾಲಿಟಿ ಕೊಡ್ತೀರಾ, ಹೆಂಗೆ ಕೊಡ್ತೀರಾ, ಆ ರೀತಿ ಮೇಲೆ ಡಿಪೆಂಡ್ ಆಗುತ್ತೆ. ಇವಾಗ ಆನ್ಲೈನ್ ಅಲ್ಲಿ ತುಂಬಾ ಜನ ಮ್ಯಾನುಫ್ಯಾಕ್ಚರರ್ ನಮ್ಮ ಹತ್ರ ಆರ್ಡರ್ ಮಾಡ್ಕೊಳ್ಳಿ ಹಂಗೆ ಹೆಂಗೆ ಅಂತ ಹೇಳ್ತಾರೆ. ಆ ಒಂದ್ ಇದಕ್ಕೆ ಹೇಳ್ತಾ ಇರೋದು. ಅವ್ರಿಗೆ ನೀವು 15-20 ಸಾವಿರ ಅಲ್ಲ 50 ಸಾವಿರ ಹಾಕ್ಬಿಡ್ತೀರಾ, ಅವ್ರಿಗೆ ಎಂತ ಕ್ವಾಲಿಟಿ ಕಳಿಸ್ತಾರೆ, ಹೆಂಗ್ಲಿಂದ ಕಳಿಸ್ತಾರೆ ನಿಮ್ಗೇನ್ ಗೊತ್ತಾ? ಸೊ ಅದಕ್ಕೆ ಹೇಳ್ತಾ ಇರೋದು, ಹೋಗಿ ನೋಡಿ ಡೈರೆಕ್ಟ್ ಆಗಿ ತಗೊಂಬನ್ನಿ ಅಂತ ಅನ್ಬಿಟ್ಟು. ಓಕೆನಾ? ಅಂಡ್ ನೆಕ್ಸ್ಟ್ ನೀವು ಇಷ್ಟೆಲ್ಲ ಪ್ರೊಸೀಜರ್ ಮುಗಿಸಿದ್ರಿ. ಇವಾಗ ನೀವು ಮೇನ್ ಪಾಯಿಂಟ್ ಬರ್ಬೇಕು. ಮೇನ್ ವಿಷಯ ಏನಪ್ಪಾ ಅಂತಂದ್ರೆ, ಇದ್ರಲ್ಲಿ ನಾವುಗಳು ಇನ್ಸ್ಟಾ, FB, ಆಮೇಲೆ ಯೂಟ್ಯೂಬ್, ಇನ್ನೊಂದ್ ಏನೇನೋ ಪ್ಲಾಟ್ಫಾರ್ಮ್ಸ್ ಇದಾವೆ ಸೋಷಿಯಲ್ ಮೀಡಿಯಾದು, ಅದ್ರಲ್ಲೆಲ್ಲ ಆಕ್ಟಿವ್ ಇರ್ಬೇಕು. ಆಮೇಲೆ ಅಕ್ಕಪಕ್ಕ ನೇಬರ್ಸ್, ನಮ್ ರಿಲೇಷನ್, ಫ್ರೆಂಡ್ಸ್, ಇವ್ರ ಹತ್ರ ಎಲ್ಲ ನಾವು ಇದ್ವಿ ಅಂತಂದ್ರೆ ಆಟೋಮೆಟಿಕ್ ಕ್ಲಿಕ್ ಬಿಸ್ನೆಸ್. ಹೆಂಗೆ ಅಂತಂದ್ರೆ, ಇವಾಗ ಸೋಷಿಯಲ್ ಮೀಡಿಯಾ ಜಮಾನ, ಪ್ರತಿ ಒಂದು ಏನಾಗಿರ್ಬೋದು ನಮ್ಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಸಿಗುತ್ತೆ, ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡ್ರೆ ಸಿಕ್ಬಿಡುತ್ತೆ. ಸೊ ಹಂಗಾಗಿ ನೆಟ್ವರ್ಕಿಂಗು, ಮಾರ್ಕೆಟಿಂಗು ತುಂಬಾನೇ ಅವಶ್ಯಕ ಇರುತ್ತೆ. ಬೇಗ ಗ್ರೋ ಆಗ್ಬಿಡ್ಬೋದು ನಾವು ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಅಲ್ಲೆಲ್ಲ ನಾವು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀವಿ ಅಂತಂದ್ರೆ. ಒಂದ್ ನೋಡ್ಕೊಳ್ಳಿ. ಫಸ್ಟ್ ಇದ್ರಲ್ಲೆಲ್ಲ ಯಾರು, ಇವಾಗ ನೋಡಿ ನೀವು ತುಂಬಾ ಜನ ಇನ್ಫ್ಲೂಯೆನ್ಸರ್ಸ್ ಆಗಿರ್ಬೋದು, ಸೆಲೆಬ್ರಿಟೀಸ್ ಆಗಿರ್ಬೋದು, ಅವ್ರು ಏನೇ ಮಾಡಿದ್ರು ಕ್ಲಿಕ್ ಆಗ್ತಾರೆ. ಅವ್ರು 1000 ರೂಪಾಯಿ ಸೀರೆ ತಂದ್ 3000 ರೂಪಾಯಿ ಅಂತ ಅಂದ್ರು ಜನಗಳು ಕಣ್ಣು ಮುಚ್ಕೊಂಡ್ ತಗೋತಾರೆ. ಅದೇ ಸ್ಮಾಲ್ ಬಿಸ್ನೆಸ್ ನಮ್ಮಂತವ್ರು ಕರೆಕ್ಟ್ ಆಗಿ ಬೆಲೆ ಹೇಳಿದ್ರು ಅವ್ರ ಹತ್ರನೇ ಹೋಗಿ ತಗೊಂತಾರೆ. ಆ ತರ ಇರ್ತಾರೆ ಜನಗಳು. ಸೊ ಏನು ಮಾಡಕ್ಕಾಗಲ್ಲ, ಅದು ಅವ್ರವ್ರ ಪರ್ಸೆಪ್ಷನ್. ಸೊ ಹಂಗಾಗಿ ಸ್ವಲ್ಪ ಫೇಸ್ ಪಾಪ್ಯುಲಾರಿಟಿ ಬರ್ಬೇಕು. ಸ್ವಲ್ಪ ನೀವು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಆಕ್ಟಿವ್ ಇರ್ಬೇಕು. ಇಲ್ಲ ನಾವು ಆಫ್ಲೈನ್ ಮಾಡ್ಕೋತೀವಿ, ನಾವು ಮನೆ ಹತ್ರ ಜನ ಜಾಸ್ತಿ ಇದಾರೆ, ಫ್ರೆಂಡ್ಸ್ ಫ್ಯಾಮಿಲಿ ಚೆನ್ನಾಗಿದೆ ಅನ್ನೋರು ಆ ರೀತಿನೂ ವರ್ಕ್ ಮಾಡ್ಕೊಬಹುದು. ಅಂಡ್ ಇನ್ನೊಂದೇನಪ್ಪಾ ಅಂತಂದ್ರೆ, ಆಫ್ಲೈನ್ಗೆ ಮನೆ ಹತ್ರ ಬರೋರ್ಗೆ ರೂಲ್ಸ್ ಬೇರೆ ತರ ಇರುತ್ತೆ. ಕೆಲವೊಬ್ರು ಇನ್ಸ್ಟಾಲ್ಮೆಂಟ್ ಅಲ್ಲಿ ಕೇಳ್ತಾರೆ, ಕೆಲವೊಬ್ರು ಕ್ಯಾಶ್ ಕೊಟ್ಬಿಟ್ಟು ಹೋಗ್ತಾರೆ. ಆಮೇಲೆ ಈ ಆನ್ಲೈನ್ ಅಲ್ಲೂ ಅಷ್ಟೇನೆ ಬಾರ್ಗೇನ್ ಮಾಡ್ತಾರೆ. ಎರಡು ಕಡೆನೂ ಬಾರ್ಗೇನಿಂಗ್ಸ್ ಇದ್ದೇ ಇರುತ್ತೆ. ಬಟ್ ನೀವು ಫಿಕ್ಸಡ್ ಪ್ರೈಸ್ ಅಂತ ಮಾಡ್ಕೊಂಡ್ರೆ ನೀವು ಪಕ್ಕ ಲಾಭ ಸಿಗುತ್ತೆ. ಇಲ್ಲ ವ್ಯತ್ಯಾಸಗಳಾಗ್ಬಿಟ್ರೆ, ನಾವು 10 ಸೀರೆ ತಂದಿ ಒಬ್ರಿಗೆ 1000 ರೂಪಾಯಿ, ಇನ್ನೊಬ್ರಿಗೆ 500 ರೂಪಾಯಿ, ಇನ್ನೊಬ್ರಿಗೆ 600 ರೂಪಾಯಿ, ಆತರ ನಾವು ಸೀರೆ ಕೊಟ್ರೆ ಬಾರ್ಗೇನ್ ಮಾಡ್ತಾರಲ್ಲ, ಅವಾಗ ಏನ್ ಮಾಡ್ತೀವಿ, 50-100 ಕಮ್ಮಿ ಮಾಡ್ಬಿಡ್ತೀವಿ. ಅವಾಗ ನಮ್ಗೆ ಲಾಭ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಬಂದ್ಬಿಡುತ್ತೆ. ಅದೊಂದು ಮೇಂಟೈನ್ ಮಾಡ್ಕೊಳ್ಳಿ ನೀವು. ಓಕೆ? ಅಂಡ್ ಇನ್ನು ನಾನ್ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದೆ ಅಂಡ್ ಎಷ್ಟು ಪ್ರಾಫಿಟ್ ತೆಗೆದೆ ಅನ್ನೋದು ತುಂಬಾ ಜನ ಕುತೂಹಲ ಇರುತ್ತೆ. ಸೊ ನಾನು ಅದನ್ನ ಇವಾಗ್ಲೇ ರಿವೀಲ್ ಮಾಡೋದಕ್ಕೆ ಹೋಗಲ್ಲ. ನಾನು ಎಷ್ಟಾಗ್ದೆ, ಎಷ್ಟ್ ತೆಗ್ದೆ ಅವೆಲ್ಲ. ಸೊ ನಾನೇನು ಅಂತ ಅಂದಾಜು ಲೆಕ್ಕಾಚಾರಗಳು ನಾನೇನು ಇಟ್ಕೊಂಡಿಲ್ಲ. ನಾನು ಅಂತ ಮೀನ್ಸ್ ಹೇಳ್ತೀನಿ, ಮುಂದೊಂದ್ ದಿನಗಳಲ್ಲಿ ಹೇಳ್ತೀನಿ. ಓಕೆ, ಪರವಾಗಿಲ್ಲ, ನಾನು ಕೂಡ ಬಿಸ್ನೆಸ್ ಮಾಡಿ ಒಂದಿಷ್ಟು ಲಾಭ ತೆಗ್ದಿದ್ದೀನಿ ಅಂತ ನನ್ನ ಅಕೌಂಟ್ ಅಲ್ಲೂ ಒಂದಷ್ಟು ಇದೆ ಲೆಕ್ಕಾಚಾರ. ಬಟ್ ಇವಾಗ್ಲೇ ಎಲ್ಲಾನು ನಾನು ಏನು ರಿವೀಲ್ ಮಾಡೋದಕ್ಕೆ ಹೋಗಲ್ಲ. ಓಕೆನಾ?
ಅಂಡ್ ನೀವು ಹೆಂಗೆ ಕ್ವಾಲಿಟಿ ಮೇಂಟೈನ್ ಮಾಡ್ತೀರಾ ನೋಡಿ. ಫಸ್ಟ್ ಜನಗಳು ಭಯ ಪಟ್ಕೊಂಡೇನೆ ಆರ್ಡರ್ ಮಾಡ್ತಾರೆ. ಬಟ್ ನೀವ್ ಯಾವಾಗ ಒನ್ಸ್ ಕ್ವಾಲಿಟಿ ಕೊಡ್ತೀರಾ ಅವಾಗ ಪಕ್ಕಾ ನಿಮಗೆ ಅವ್ರು ಕಮ್ ಬ್ಯಾಕ್ ಆಗ್ತಾರೆ. ಒಂದ್ ಆರ್ಡರ್ ಹೋಗಿ ನಿಮ್ಗೆ 3-4 ಆರ್ಡರ್ಸ್ ಪಕ್ಕಾ ಕೊಟ್ಟೆ ಕೊಡ್ತಾರೆ. ಓಕೆ, ಅಂಡ್ ಇನ್ನೊಂದು ಟಿಪ್ಸ್ ಹೇಳ್ತೀನಿ ನೋಡಿ. ನೀವೇನಾದ್ರೂ ಶಿಪ್ಪಿಂಗ್ ಚಾರ್ಜಸ್ ಎಕ್ಸ್ಟ್ರಾ ಇಟ್ಟಿಲ್ಲ ಅಂತಂದ್ರೆ ಕಂಪ್ಲೀಟ್ ಲಾಸ್ ಅಲ್ಲಿ ಹೋಗ್ಬಿಡ್ತೀರಾ. ನಾನು ಮುಂಚೆ ಎಲ್ಲ ಶಿಪ್ಪಿಂಗ್ ಚಾರ್ಜಸ್ ಇನ್ಕ್ಲೂಡ್ ಮಾಡ್ಕೊಂಡ್ಬಿಡ್ತಿದ್ದೆ. ಸೊ ಇವಾಗ ನಾನು ಎಕ್ಸ್ಟ್ರಾ ಶಿಪ್ಪಿಂಗ್ ಚಾರ್ಜ್ ಮಿನಿಮಮ್ 70 rupees ಇಟ್ಟಿದ್ದೀನಿ ನಾನು. ಓಕೆನಾ, ಅದೊಂದು ತಪ್ಪು ಮಾಡಕ್ ಹೋಗ್ಬೇಡಿ. ಬಿಕಾಸ್ ಆ ಶಿಪ್ಪಿಂಗ್ ಅಲ್ಲಿ ಏನು ಸಿಗಲ್ಲ. ಬಿಕಾಸ್ 62 ಒಂದ್ ಸೀರೆಗೆ 67 rupees ಆ ತರ ಆಗ್ಬಿಡುತ್ತೆ. ಅಂಡ್ ಡಬಲ್ ಸೀರೆ ಕಳ್ಸಿದ್ರೆ 80 ರೂಪಾಯಿಂದ 120 ರೂಪಾಯಿ, 150 ಹಿಂಗೆಲ್ಲ ಹೋಗುತ್ತೆ. ಆಮೇಲೆ ಏನ್ ತಲ್ ಕಳಿಸ್ಬೇಕು, ಯಾವ್ದು ಬರ್ತಿದೆ ಅಂತ ಕೇಳ್ಬೋದು ನೀವು. DTDC ಅಷ್ಟು ನನಗೆ ಗೊತ್ತಿಲ್ಲ. ಬಿಕಾಸ್ ನಾನು ಒನ್ ಟೈಮ್ ಏನೋ ಸ್ಯಾರಿ ಕಳಿಸಿದಾಗ 120 ರೂಪಾಯಿ ಒಂದ್ ಸ್ಯಾರಿಗಾಯ್ತು. ಬಟ್ ಅದೇ ಪೋಸ್ಟ್ ಆಫೀಸ್ ಅಲ್ಲಿ ನಾವು ಕಳಿಸಿದಾಗ ಆ ಒಂದು ಸ್ಯಾರಿಗೆ 62 rupees 67 rupees ಆಗುತ್ತೆ. ಡ್ಯುಯಲ್ ಸ್ಯಾರಿಗೆ ಅಕಾರ್ಡಿಂಗ್ ಟು ವೆಯ್ಟ್ ಮೇಲೆ ಡಿಪೆಂಡ್ ಆಗುತ್ತೆ. ನಮಗೂ ಅಪ್ರಾಕ್ಸಿಮೇಟ್ ಗೊತ್ತಿರಲ್ಲ. ಯಾವಾಗ ವೆಯ್ಟ್ ಹಾಕಿ ಅದ್ರ ಮೇಲೆ ಅವರಲ್ಲಿ ನಮಗ್ ಬರ್ಕೋತಾರ ನೋಡಿ, ಮೊಬೈಲ್ ಅಲ್ಲಿ ಎಂಟ್ರಿ ಮಾಡ್ತಾರೆ, ಅವಾಗಷ್ಟೇ ಗೊತ್ತಾಗೋದು. ಅದೇನು ನಮ್ಗೆ ಟ್ರ್ಯಾಕಿಂಗ್ ID ಮತ್ತೆ ಏನೇನು ಅಡ್ರೆಸ್, ನೇಮು ಮತ್ತೆ ಎಷ್ಟು ಶಿಪ್ಪಿಂಗ್ ಚಾರ್ಜಸ್ ಆಯ್ತು ಅದು ಕಂಪ್ಲೀಟ್ ಪೇಪರ್ ನಮಗೊಂದು ಕೊಡ್ತಾರೆ. ಇನ್ನ ಒಂದ್ ಶೀಟು ಆ ಕೊರಿಯರ್ ಸ್ಯಾರಿ ಮೇಲೆ ಅಂಟಿಸಿರ್ತಾರೆ. ಅದ್ರಲ್ಲಿ ಏನು ಮುಚ್ಚುಮರೆ ಇಲ್ಲ. ಯಾರು ಇಡೀ ಸ್ಯಾರಿ ಬಿಸ್ನೆಸ್ ಮಾಡೋರು ಯಾರು ಶಿಪ್ಪಿಂಗ್ ಚಾರ್ಜಸ್ ಅಲ್ಲಿ ಹೆಚ್ಚು ಕಮ್ಮಿ ಹೇಳೋದೇ ಇಲ್ಲ ನನ್ನ ಪ್ರಕಾರ. ಬಿಕಾಸ್ 60 rupees to 100 rupees ಪಕ್ಕ ಶಿಪ್ಪಿಂಗ್ ಚಾರ್ಜಸ್ ಅಂತೂ ಬೀಳುತ್ತೆ. ಓಕೆನಾ, ಇವಾಗ ನಾವು ನೋಡಿ, ನಾವು ಆಚೆ ಈಚೆ ಸೀರೆ ತಗೋತೀವಿ ಅಂತಂದ್ರೆ ನಾವು ಪೆಟ್ರೋಲು ಆಮೇಲೆ ತಿನ್ನೋದು ತಗೊಳ್ಳೋದು, ಒಂದ್ ಸಾರಿಗೆ ನಾವು 1000 ರೂಪಾಯಿ ಸೀರೆ ತಗೋತೀವಿ ಅಂತಂದ್ರೆ 200-300 ರೂಪಾಯಿ ನಾವು ಅಲ್ಲೇ ಖರ್ಚು ಮಾಡಿಬಿಟ್ಟಿರ್ತೀವಿ. ಅದ್ರ ಬದಲು ಆನ್ಲೈನ್ ಅಲ್ಲಿ ತಗೊಂತೀವಲ್ಲ 70 rupees ಎಕ್ಸ್ಟ್ರಾ ಕೊಡೋದ್ರಲ್ಲಿ ಏನೂ ಲಾಸ್ ಇಲ್ಲ. ಓಕೆನಾ, ಇನ್ನೊಂದೇನಪ್ಪಾ ಅಂತಂದ್ರೆ GST. ಇವಾಗ ನಾವು ಸ್ಯಾರಿ ತಗೊಳೋದಕ್ ಹೋದಾಗ ಬಲ್ಕಲ್ ಆಗಿರ್ಬೋದು, ಸಿಂಗಲ್ ಕ್ವಾಂಟಿಟಿಲಿ 5% GST ಹಾಕ್ತಾರೆ. ಅಂಡ್ ಇನ್ನೊಂದೇನಪ್ಪಾ ಅಂತಂದ್ರೆ 1000 rupeesಗೆ 50 rupees ಅಂತೂ ಪಕ್ಕಾ GST ಬೀಳುತ್ತೆ. ನೀವು ಒಂದು 5000 ವರ್ತ್ ತಗೊಂಡಿರ್ತೀರಾ ಅನ್ಕೊಳ್ಳಿ, GST CST ಎಲ್ಲಾ ಸೇರ್ಸು 124 ಅಂದ್ರೂ ಅಲ್ಲಿ 250 ರೂಪಾಯಿ ಹತ್ತತ್ರ ನಮ್ಗೆ 5000 ರೂಪಾಯಿ 250 ರೂಪಾಯಿ ಎಕ್ಸ್ಟ್ರಾ ಬಿದ್ದೇ ಬೀಳುತ್ತೆ. ಇನ್ನ ಟ್ರಾವೆಲಿಂಗ್ ಚಾರ್ಜ್ ಅದು ಇದು ಎಲ್ಲ ಇದ್ದೇ ಇರುತ್ತೆ. ಸೊ ಈ ತರ ಎಲ್ಲ ಈ ದೊಡ್ಡವರು ಯೂಟ್ಯೂಬರ್ಸ್ ಅಂತೀನಿ, ಇನ್ಫ್ಲೂಯೆನ್ಸರ್, ಸೆಲೆಬ್ರಿಟೀಸ್ ಎಲ್ಲ ಇದೆಲ್ಲ ಎಕ್ಸ್ಟ್ರಾ ಹಾಕಿನೇ ಅವ್ರು ಇಷ್ಟೆಲ್ಲ ನಮ್ ಜಾಸ್ತಿ ಪ್ರೈಸ್ ಹೇಳಿರ್ತಾರೆ. ಬಟ್ ಅದ್ರಲ್ಲಿ ನೀವು ಈಸಿಯಾಗಿ ಯಾಮಾರ್ಬೇಡಿ. ಯಾರೇ ಆದ್ರೂನು ಸ್ಮಾಲ್ ಇಟ್ಟಿರ್ತಾರೆ ನೋಡಿ ಬಿಸ್ನೆಸ್, ಅವ್ರ ಹತ್ರನು ಚೆನ್ನಾಗಿರುತ್ತೆ ಕ್ವಾಲಿಟಿ, ನೋಡಿ ತಗೊಳ್ಳಿ. ಆಮೇಲೆ ಇನ್ನೊಂದು ಟಿಪ್ಪು ಹೇಳ್ತೀನಿ ನೋಡಿ. ಇದು ಹೆಂಗೆ ಅಂತಂದ್ರೆ ನನ್ಗಾಗಿರೋ ಅಂತ ಅನುಭವ 5,000 10,000 ಎಲ್ಲ ಕಮ್ಮಿ ಇನ್ವೆಸ್ಟ್ಮೆಂಟ್. ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಏನಿದ್ರು 75,000 ಮ್ಯಾಕ್ಸ್ ಟು ಮ್ಯಾಕ್ಸ್ 1 lakh ಹತ್ತತ್ರ ನೀವು ಇನ್ವೆಸ್ಟ್ ಮಾಡ್ತು ಅಂತಂದ್ರೆ ನಿಜಕ್ಕೂ ನೀವು ಅದರಲ್ಲಿ ರಿಟರ್ನ್ಸ್ ಅಂತೂ ಡಬಲ್ ತಗೊಂತೀರಾ. ವಿತಿನ್ ಅ ಟೈಮ್ ಸ್ಪ್ಯಾನ್ ಆಫ್ 3 ತಿಂಗಳಿಂದ 6 ತಿಂಗಳೊಳಗಡೆ ನೀವ್ ಹೆಂಗ್ ಗ್ರೋ ಆಗ್ತೀರಾ ಅಂತಂದ್ರೆ, ಇದು 1 ಲಕ್ಷ ನೀವ್ ಯಾವಾಗ ಹಾಕ್ಬೇಕು ಗೊತ್ತಾ, ನನ್ನ ಅನುಭವಕ್ಕೆ ಬಂದಿರೋದು. ನಿಮ್ದು ಫುಲ್ ಪೀಕಲ್ಲಿ ಹೋಗ್ತಾ ಇರುತ್ತೆ, ಫುಲ್ ಹೆವಿ ನೀವು ಹೈಪಲ್ಲಿ ಇರ್ತೀರಾ, ಅವಾಗ ನೀವು 1 ಲಕ್ಷ ಬಂಡವಾಳ ಹಾಕ್ಬಿಡಿ. ಏನಿಲ್ಲ ಅಂತಂದ್ರೆ 3 ತಿಂಗಳಲ್ಲಿ ನೀವು ಅದನ್ನ ಡಬಲ್ ದುಡಿತೀರಾ ನೀವು. ಹಂಗೆ ಕ್ವಾಲಿಟಿನೂ ಮೇಂಟೈನ್ ಮಾಡ್ಬೇಕು, ಆ ತರ ಇರುತ್ತೆ. ಡಬಲ್ ದುಡ್ಡು ನಾನು ನೋಡ್ತಾ ಇದೀನಲ್ಲ ಎಲ್ರೂನು ಮಾಡ್ತಾರೆ. ಬಟ್ ಅಷ್ಟೊಂದು ಅತಿ ಆಸೆ ದುರಾಸೆ ಎಲ್ಲ ನನಗೆ ಎಸ್ಪೆಷಲಿ ಇಲ್ಲ. ಮಾಡೋಣ, ನಿಧಾನಕ್ಕೆ ಮಾಡೋಣ. ಅಷ್ಟೊಂದೆಲ್ಲ ಹರಿಬರಿಲೆಲ್ಲ ಮಾಡೋದು ಬೇಡ. ಫಸ್ಟು ಮನುಷ್ಯಂಗೆ ಹೆಸರು ಬರ್ಬೇಕು, ಆಮೇಲೆ ದುಡ್ಡು ಮಾಡ್ಬೇಕು. ಫಸ್ಟೇ ನಾವ್ ಏನೇ ಕೆಲ್ಸಕ್ಕೆ ಕೈ ಹಾಕಿದ್ರು ನನ್ 1000 ರೂಪಾಯಿ ಹಾಕಿದೀನಿ, ನನ್ 3000 ರೂಪಾಯಿ ಬರ್ಬೇಕು ಇದ್ರಲ್ಲಿ ಅಂತ ಮಾತ್ರ ಮೈಂಡ್ ಸೆಟ್ ಅಲ್ಲಿ ಹಾಕಕ್ ಹೋಗ್ಬೇಡಿ ನೀವು. ಫಸ್ಟ್ ಕೆಲ್ಸ ಮಾಡಿ, ನಿಮ್ ಪರಿಶ್ರಮ ಅದ್ರಲ್ಲಿ ಇರ್ಬೇಕು, ಹಾರ್ಡ್ ವರ್ಕ್ ಮಾಡಿ, ಡೆಡಿಕೇಶನ್ ಇಟ್ಕೊಡಿ. ಒಂದ್ ದಿವಸ ಆರ್ಡರ್ ಬಂದಿಲ್ಲ ಅಂದ್ರೆ ಮತ್ತೊಂದ್ ದಿವಸ ಬರುತ್ತೆ. ವಿಡಿಯೋ ಮಾಡಿ ಹಾಕಿ, ಪೋಸ್ಟ್ ಮಾಡಿ, ಓಕೆನಾ. ಆಮೇಲೆ ರಿವ್ಯೂಸ್ ಹಾಕಿ, ರಿವ್ಯೂಸ್ ಪೋಸ್ಟ್ ಮಾಡಿ, ಖಂಡಿತ ಬಂದೇ ಬರುತ್ತೆ. ಓಕೆ, ಅಂಡ್ ನಾನು ಮ್ಯಾನಿಫೆಸ್ಟೇಷನ್ ಮಾಡಿದ್ದೆ ಇದ್ರ ಬಗ್ಗೆ. ನಾನು ಒಬ್ರತ್ರ ಕ್ಲಾಸ್ ಹೋದೆ. ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡಕ್ಕೂ ಮುಂಚೆ ಆಗಿರ್ಬೋದು ಅಂಡ್ ಬಿಸ್ನೆಸ್ ಸ್ಟಾರ್ಟ್ ಮಾಡದ್ಮೇಲೆ ಆಗಿರ್ಬೋದು. ಐ ಮ್ಯಾನಿಫೆಸ್ಟ್ ಹೆಂಗೆ ಅಂತಂದ್ರೆ, ಇವಾಗ ನಾವ್ ಏನ್ ಅನ್ಕೊಂತೀವಿ ಅದೇ ಆಗೋದು. ಇವಾಗ ನಾನು ಸ್ಯಾರಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬಿಟ್ಟಿದೀನಿ, ನಂಗೆ ಡೈಲಿ ಆರ್ಡರ್ಸ್ ಬರ್ಬೇಕು.
ಅನ್ಕೋಬೇಕು, ನನ್ಗೆ ಆಲ್ರೆಡಿ ಆರ್ಡರ್ಸ್ ಬಂದ್ಬಿಟ್ಟಿದೆ, ನಾನು ಇದ್ರಲ್ಲಿ ಕೋಟಿ ಕೋಟಿ ದುಡಿದೀನಿ, ಲಕ್ಷ ಲಕ್ಷ ಅನ್ಕೊಳ್ಳಿ, ಕೋಟಿ ಕೋಟಿ ದುಡ್ದಿದೀನಿ ಅಂತ ಅನ್ಕೊಳ್ಳೋದ್ರೇನು, ಒಂದ್ ದಿವಸ ದುಡಿತೀರಾ. ಅದನ್ನ ಹೆಂಗೆ, ಏನ್ ಪ್ರೊಸೀಜರ್, ಹೆಂಗ್ ಮಾಡೋದು, ಸುಮ್ನೆ ಅನ್ಕೋಬಿಟ್ರೆ ಬರುತ್ತೆ. ಒಬ್ರು ಪಕ್ಕಾ ನಾನು ಒಬ್ರ ಹತ್ರ ಕಲ್ತ್ಕೋಬೇಕಲ್ಲ ಅಂತ ಅಂದಾಗ ನಂಗೆ ಕಾವ್ಯ ತೇಜ್ ಅನ್ನೋರು ತುಂಬಾ ಚೆನ್ನಾಗಿ ಕ್ಲಾಸಸ್ ನ ಹೇಳ್ಕೊಟ್ರು. ನನ್ಗೆ ಅಟೆಂಡ್ ಮಾಡಿದೆ ನಾನು. ಇದು ನನ್ನ ಒಂದು ಬಿಗ್ಗೆಸ್ಟ್ ಸೀಕ್ರೆಟ್. ನನ್ನ ಒಂದು ಸ್ಯಾರಿ ಬಿಸ್ನೆಸ್ ಇಷ್ಟು ಚೆನ್ನಾಗಿ ಏನು ಗ್ರೋ ಆಯ್ತು ಅಂತಂದ್ರೆ, ನಾನು ಪ್ರತಿನಿತ್ಯನೂ ಅವ್ರು ಹೇಳ್ಕೊಟ್ಟಿರೋಂತಹ ಕ್ಲಾಸಲ್ಲಿ ಏನ್ ಹೇಳ್ಕೊಟ್ರು ಅದನ್ನೆಲ್ಲ ನಾನು ಕಲ್ತಿದ್ದೀನಿ. ಅವರ ಒಂದು ಡೀಟೇಲ್ಸು ನಾನು ಕಂಪ್ಲೀಟ್ ಆಗಿ ಇಲ್ಲಿ ಹಾಕ್ತೀನಿ. ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವರು ಪ್ರತಿ ಒಂದು ಹೆಂಗೆ ನಮ್ಗೆ ಒಂದ್ ಯಾವ್ದಾರ ವಿಚಾರಕ್ಕಾಗಿರ್ಬೋದು, ಹೆಲ್ತ್ ಇಶ್ಯೂಸ್, ಬಿಸ್ನೆಸ್ ವಿಚಾರ, ದುಡ್ಡಿನ ವಿಚಾರ ಏನೇ ಆಗಿರ್ಬೋದು, ಅವ್ರು ನಮ್ಗೆ ಪಕ್ಕಾ ಗೈಡ್ ಮಾಡ್ತಾರೆ. ಇವಾಗ ನೋಡಿ, ನಮ್ಗೆ ಒಂದು ಇವಾಗ ಏನೋ ಒಂದ್ ಹುಷಾರಿರಲ್ಲ, ಯಾಕೆ ಹಿಂಗೆ ಅಂತ ಕೊರಗ್ತಾ ಇರ್ತೀವಿ. ಕೊರಗೋ ಬದಲು ನೀವು ಅದನ್ನ ಯಾವ ರೀತಿ ಅದನ್ನ ಕ್ಯೂರ್ ಮಾಡ್ಕೊಬೇಕು, ವಾಟರ್ ಥೆರಪಿ ಇರುತ್ತೆ, ಮತ್ತೆ ನಮ್ದು ಮೈಂಡ್ ರಿಲ್ಯಾಕ್ಸೇಷನ್ಸ್, ಮತ್ತೆ ತುಂಬಾ ಇದೆ. ಅದ್ರಲ್ಲಿ ತುಂಬಾ ಹೇಳ್ಕೊಡ್ತಾರೆ ಅವರು. ಅವ್ರ ಕ್ಲಾಸಸ್ ಟೈಮಿಂಗ್ಸ್ ಏನು ಎತ್ತ ಪ್ರತಿಯೊಂದು ಅವ್ರ ಹತ್ರ ನೀವು ಕಾಂಟ್ಯಾಕ್ಟ್ ಮಾಡಿ ಕೇಳ್ಕೊಬಹುದು. ಓಕೆನಾ. ಇದೊಂದು ಬಿಗ್ಗೆಸ್ಟ್ ಸೀಕ್ರೆಟ್ ಅಂತ ಹೇಳ್ಬೋದು. ನಾನು ಎಲ್ಲೂ ಹೇಳಿರ್ಲಿಲ್ಲ, ನಾನು ಕ್ಲಾಸಸ್ ಅಟೆಂಡ್ ಮಾಡಿದೀನಿ ಮ್ಯಾನಿಫೆಸ್ಟೇಷನ್ ಅಂತ. ಸೊ ಇದರಿಂದ ನಿಮ್ಗೂ ಕೂಡ ಅನುಕೂಲ ಆಗ್ಬೋದು ಅಂತ ಹೇಳ್ತಾ ಇದೀನಿ. ಓಕೆ. ಸೊ ಒಂದು 18-20 ಪಾಯಿಂಟ್ಸ್ ನಾನು ಬರ್ಕೊಂಡಿದ್ದೆ, ಅದನ್ನೆಲ್ಲ ನಿಮ್ಮ ಹತ್ರ ಶೇರ್ ಮಾಡ್ಕೊಬೇಕು ಅಂತ ಅನಿಸ್ತು. ನಿಮ್ಗೂ ಕೂಡ ಇದು ಖಂಡಿತ 100% ಯೂಸ್ ಆಗಿರುತ್ತೆ. ಸೊ ಯಾರಿಗೆಲ್ಲ ಯೂಸ್ ಆಗಿದೆ ನನ್ಗೂ ಕೂಡ ಕಮೆಂಟ್ ಮಾಡಿ. ಓಕೆನಾ. ಅಂಡ್ ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಹಿಂಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.